ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅನ್ನ ಮಹಾಪ್ರಸಾದಂ ಅಂದರೆ ಶಬರಿಮಲೆ ಸನ್ನಿಧಾನಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಒಂದು 25 ಕಿಲೋಮೀಟರ್ಗಳ ಅಂತರದಲ್ಲಿ ಸುಮಾರು ಅನ್ನದಾನ ಮಂಟಪಗಳನ್ನು ಮಾಡಿದ್ದಾರೆ. ಇಲ್ಲಿ ಭಕ್ತಾದಿಗಳು ತಮ್ಮ ಬಸ್ ಅಥವಾ ಗಾಡಿಗಳನ್ನು ನಿಲ್ಲಿಸಿ ಇಲ್ಲಿ ಅನ್ನದಾನವನ್ನು ಸ್ವೀಕರಿಸಬಹುದು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಡಿಸೆಂಬರ್ 1ರಂದು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡಿದೆವು. ಆಗ ರಸ್ತೆಯಲ್ಲಿ 25 ಕಿಲೋಮೀಟರ್ಗಳ ಅಂತರದಲ್ಲಿ ಶಬರಿಮಲೆ ಇದ್ದ ಹಾಗೆ ಅಲ್ಲಲ್ಲಿ ಬೋರ್ಡ್ಗಳು ಕಾಣಿಸಿದವು. ಸರಿ, ಏನೆಂದು ನೋಡೋಣವೆಂದು ಬಂದರೆ ಅಯ್ಯಪ್ಪ ಸೇವಾ ಸಮಿತಿಯವರು ಅಯ್ಯಪ್ಪ ಮಹಾ ಅನ್ನಪ್ರಸಾದಂ ಕೇಂದ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಯ್ಯಪ್ಪ ಭಕ್ತರಿಗಾಗಿ ಬಿಸಿ ಬಿಸಿಯಾದ ಊಟವನ್ನು ಏರ್ಪಡಿಸಿದ್ದಾರೆ. ಭಕ್ತಾದಿಗಳು ಬಂದು ಸೇವೆಯನ್ನು ಸ್ವೀಕರಿಸಬೇಕೆಂದು ಅವರ ಪ್ರಾರ್ಥನೆ. ಸ್ನೇಹಿತರೆ, ನಾವೀಗ ಪಂಪಾ ನದಿಗೆ ಹೋಗುತ್ತಿದ್ದೇವೆ ನಮ್ಮ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡಲು. ಈ ಬಾರಿ ಕಾರ್ತಿಕ ಮಾಸದ 17ನೇ ತಾರೀಕಿಂದ ಜನಸಂದಣಿ ಜಾಸ್ತಿ ಎಂದು ನ್ಯೂಸ್ಗಳಲ್ಲಿ ನೋಡಿದ್ದೇವೆ. ಹಾಗೆಯೇ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಅಮೀಬಾ ಮೂಗಿನ ಮುಖಾಂತರ ಹೋಗಿ ಮೆದುಳನ್ನು ತಿನ್ನುತ್ತದೆ ಎಂದು ನ್ಯೂಸ್ನಲ್ಲಿ ನೋಡಿ ಜನ ಭಯಭೀತರಾಗಿದ್ದರು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಅಯ್ಯಪ್ಪನ ಮೇಲೆ ಭಾರ ಹಾಕಿ ಎಲ್ಲ ಸ್ನಾನ ಮಾಡುತ್ತಿದ್ದಾರೆ. ಆದರೆ ಸ್ನಾನ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ಇತ್ತೀಚೆಗೆ ನಮ್ಮ ಸ್ನೇಹಿತರೆಲ್ಲ ಶಬರಿಮಲೆಗೆ ಹೋಗಿ ಬಹಳ ಅವ್ಯವಸ್ಥೆ ಇದೆ, ತುಂಬಾ ಜನಸಂದಣಿ ಇರುವುದರಿಂದ ಬಹಳ ಕಷ್ಟವಾಗುತ್ತದೆ ಎಂದು ಹೇಳಿದ್ದರು. ಆದ್ರೆ ನೋಡೋಣವೆಂದು ನಾವು ಬಂದಿದ್ದೇವೆ. ನೋಡಿದರೆ ಇಲ್ಲಿ ಜನಸಂದಣಿ ಅಷ್ಟು ಕಾಣಿಸುತ್ತಿಲ್ಲ. ನೋಡೋಣ ಬನ್ನಿ ಮೇಲೆ ಶಬರಿಮಲೆಗೆ ಹೋಗುವವರೆಗೂ. ಈಗ 11:30 ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮಧ್ಯಾಹ್ನ 11:30 ಗಂಟೆ. ಬನ್ನಿ ನೋಡಿ, ಈಗ ಕನ್ನಿಮೂಲ ಗಣಪತಿಗೆ ಹೋಗೋಣ. ಸ್ನೇಹಿತರೆ, ಕನ್ನಿಮೂಲ ಗಣಪತಿ ಮಂದಿರಕ್ಕೆ ಹೋಗಲು ನೋಡಿ ಇಲ್ಲಿ ವೃತ್ತಾಕಾರದ ರಸ್ತೆ ಇದೆ. ಆದರೆ ಒಂದು ಕಡೆ ಹಗ್ಗ ಕಟ್ಟಿದ್ದಾರೆ, ಬಿಡುತ್ತಿಲ್ಲ. ಇನ್ನೊಂದು ಕಡೆಯಿಂದ ಎಡಗಡೆಯಿಂದ ಬಿಡುತ್ತಿದ್ದಾರೆ. ಇಲ್ಲಿ ದೇವರಿಗೆ ದರ್ಶನ ಮಾಡಿಕೊಂಡು ಮುಂದೆ ಹೋಗಬೇಕು. ಇಲ್ಲಿ ನೋಡಿ ಪಂದಳ ರಾಜನು ಋಷಿಯ ಮುಂದೆ ಮಗುವನ್ನು ಎತ್ತಿಕೊಳ್ಳುವಂತ ದೃಶ್ಯವನ್ನು ಇಲ್ಲಿ ಇಟ್ಟಿದ್ದಾರೆ. ಇದನ್ನು ನೋಡಿ ಭಕ್ತಾದಿಗಳು ಇಲ್ಲೇ ಮಗು ಸಿಕ್ಕಿದ್ದು ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಆದರೆ ಮಣಿಕಂಠನ ಚಿತ್ರಣವನ್ನು ನೆನಪು ಮಾಡಲು ಅಷ್ಟೇ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಈಗ ಕನ್ನಿಮೂಲ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದರೆ ಒಂದು ವಿಶೇಷವಾದ ಆನಂದವಾಗುತ್ತದೆ. ಅಂದರೆ ನಮ್ಮ ಶಬರಿಮಲೆ ಸನ್ನಿಧಾನ ಯಾತ್ರೆ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಕೆಟ್ಟು ನೀರ ಮಂಟಪಂ ಅಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳಲ್ಲಿ ಮಾಲೆ ಧರಿಸದೆ ಸಿವಿಲ್ ಅಲ್ಲಿ ಬರುವಂತ ಭಕ್ತಾದಿಗಳು ಇರುತ್ತಾರೆ. ಅಂತವರಿಗೆ 18 ಮೆಟ್ಟಲು ಹತ್ತುವ ಅವಕಾಶವಿರುವುದಿಲ್ಲ. ಅಂತವರು ಇಲ್ಲಿ ಮಾಲೆಯನ್ನು ಧರಿಸಿ ಇರುಮುಡಿಯನ್ನು ಕಟ್ಟಿಕೊಂಡು ಇಲ್ಲಿಂದ ಬೆಟ್ಟ ಹತ್ತಲು ಪ್ರಾರಂಭ ಮಾಡುತ್ತಾರೆ. ಅಂತವರಿಗೆ 18 ಮೆಟ್ಟಲು ಹತ್ತಲು ಇಲ್ಲಿ ಅವಕಾಶವಿದೆ. ಈ ಸಂದರ್ಭದ ವಿಶೇಷ ಮಾಹಿತಿ ಏನೆಂದರೆ, ನಾವು ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಂಡು ಬರುತ್ತೇವಲ್ಲವೇ ವಿರ್ಚುವಲ್ ಕ್ಯೂ ಟಿಕೆಟ್, ಅದನ್ನು ತೋರಿಸುವ ಕೌಂಟರ್ ಇಲ್ಲೇ ಇದೆ. ಇಲ್ಲಿ ಅದನ್ನು ಚೆಕ್ ಮಾಡಿಸಿಕೊಂಡು ಮುಂದೆ ಹೋಗಬೇಕು. ಇಲ್ಲಿ ಮೊದಲು ಸ್ಪಾಟ್ ಬುಕಿಂಗ್ ಮಾಡುತ್ತಿದ್ದರು. ಅಂದರೆ ಟಿಕೆಟ್ ಬುಕ್ ಮಾಡದೆ ಬರುವವರಿಗೆ ಆಧಾರ್ ಕಾರ್ಡ್ ಮುಖಾಂತರ ಬುಕ್ ಮಾಡುತ್ತಿದ್ದರು. ಆದರೆ ಈಗ ಜನಸಂದಣಿಯಿಂದ ಅದನ್ನು ನಿಲ್ಲಿಸಿದ್ದಾರೆ. ಬಹುಶಃ ಅದರಿಂದಲೇ ಜನ ಕಡಿಮೆ ಇರಬಹುದು ಅನಿಸುತ್ತದೆ. ಡೋಲಿ ಸೇವೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಡೋಲಿ ಸೇವೆ ಅಂದರೆ ಶಬರಿಮಲೆ ಬೆಟ್ಟ ಹತ್ತಲು ಸಾಧ್ಯವಾಗದ ಅಯ್ಯಪ್ಪ ಭಕ್ತಾದಿಗಳು ಇಲ್ಲಿ ಬಂದು ಮಾತನಾಡಿಕೊಂಡು ಫೀಸ್ ಕಟ್ಟಿ ಇಲ್ಲಿಂದ ಡೋಲಿಯಲ್ಲಿ ಕುಳಿತು ಮೇಲೆ ಹೋಗಬೇಕಾಗುತ್ತದೆ. ಅಂದರೆ ಒಂದು ಕಡೆಗೆ 6,500, ಹೋಗಿ ಬರಲು 13,000 ಚಾರ್ಜ್ ತೆಗೆದುಕೊಳ್ಳುತ್ತಾರೆ. ದಣಿದವರಿಗೆ ನೋಡಿ ಇಲ್ಲಿ ಎಳನೀರು ಸಿಗುತ್ತದೆ, 50 ರೂಪಾಯಿ ಒಂದು ಎಳನೀರಿಗೆ. ಸ್ನೇಹಿತರೆ, ಇಲ್ಲಿ ನೋಡಿ 2 ರಸ್ತೆ ಇದೆ. ಬಲಗಡೆ ಕತ್ತೆ ಹಾದಿಯಿಂದ ಬರುವವರು ವಾಪಸ್ ಬರುತ್ತಿದ್ದಾರೆ ದರ್ಶನ ಮುಗಿಸಿಕೊಂಡು. ಹತ್ತುವವರು ಈ ಕಡೆ ಹತ್ತುತ್ತಿದ್ದಾರೆ. ಆದರೆ ಕೆಲವರು ಮಾರ್ಗ ಸುಲಭವಾಗಿ ಆಗಲೆಂದು ಕತ್ತೆ ದಾರಿಯಲ್ಲಿ ನುಗ್ಗಿ ಬಿಡುತ್ತಾರೆ. ಆದ್ರೆ ಅಲ್ಲಿ ಪೊಲೀಸ್ನವರು ಅವರನ್ನು ಹೋಗಲು ಬಿಡುವುದಿಲ್ಲ. ಆದ್ದರಿಂದ ದಯವಿಟ್ಟು ನೇರ ದಾರಿಯಲ್ಲೇ ಹೋಗಬೇಕೆಂದು ನಮ್ಮ ವಿನಂತಿ. ನೋಡಿ, ಇಳಿಯುವವರಿಗೆ ಆ ಕಡೆ ಎಳನೀರು ಸಿಗುತ್ತದೆ, ಹತ್ತುವವರಿಗೆ ಈ ಕಡೆ ಎಳನೀರು ಸಿಗುತ್ತದೆ. ಬನ್ನಿ ಹತ್ತೋಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.
ಸ್ನೇಹಿತರೆ, ಡಿಸ್ಪ್ಲೇಲಿ ಕಾಣುತ್ತಿದೆ ನೋಡಿ, 1ನೇ ತಾರೀಕು ಡಿಸೆಂಬರ್ 11:30ಕ್ಕೆ ಶಬರಿಮಲೆ ಬೆಟ್ಟ ಹತ್ತಲು ಪ್ರಾರಂಭ ಮಾಡಿದ್ದೇವೆ. ಈ ಬಾರಿ ಸಂಕ್ಷಿಪ್ತವಾಗಿ ನಿಮಗೆ ಶಬರಿಮಲೆ ಬೆಟ್ಟವನ್ನು ತೋರಿಸಬೇಕೆಂದು ನನ್ನ ಇಚ್ಛೆ. ನೋಡಿ, ಈಗ ನೀಲಿಮಲೆ ಬಾಟಮ್ ನಲ್ಲಿದ್ದೇವೆ. ಅಂದ್ರೆ ಇಲ್ಲಿಂದಲೇ ಪ್ರಾರಂಭ ನಮ್ಮ ಯಾತ್ರೆ ಸುಗಮವಾಗಲೆಂದು ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಹೋಗೋಣ. 3.5 ಕಿಲೋಮೀಟರ್ ಇದೆ ನೋಡಿ ಇಲ್ಲಿಂದ ಸನ್ನಿಧಾನಕ್ಕೆ. 2 ದಿನ ಹಿಂದೆ ಶಬರಿಮಲೆಗೆ ಹೋಗಿ ಬಂದ ಸ್ನೇಹಿತರು ಹೇಳಿದರು, ಜನಸಂದಣಿ ಜಾಸ್ತಿ ಇದೆ, ಮಳೆ ಬೇರೆ ಆಗುತ್ತಿದೆ, ಕ್ಯೂಗಳಲ್ಲಿ ನಿಲ್ಲಲು ಸಾಧ್ಯವಾಗುತ್ತಿಲ್ಲ, ನೀರು ಸಹ ಸಿಗುತ್ತಿಲ್ಲ ಎಂದು. ಆದ್ದರಿಂದ ನಾವು ಹೆದರಿಕೊಂಡೇ ಬಂದೆವು, ಏನು ತೊಂದರೆ ಆಗುತ್ತದೆಯೋ ಎಂದು. ಆದರೆ ಅಯ್ಯಪ್ಪನ ಆಶೀರ್ವಾದದಿಂದ ಇಲ್ಲಿ ಜನಸಂದಣಿ ಕಾಣಿಸುತ್ತಿಲ್ಲ, ಮಳೆಯೂ ಇಲ್ಲ, ಬಹಳ ಸೊಗಸಾಗಿರುತ್ತದೆ ನಮ್ಮ ಯಾತ್ರೆ. ನೋಡಿ, ಮಾತೆಯವರು ಬೆಟ್ಟದಲ್ಲಿ ಕಸವನ್ನು ತೆಗೆದು ಶುಭ್ರವಾಗಿಡಲು ಶ್ರಮ ಪಡುತ್ತಿದ್ದಾರೆ. ಬನ್ನಿ, ಬೆಟ್ಟ ಹತ್ತುತ್ತಾ ನಿಧಾನವಾಗಿ ಮಾತನಾಡುತ್ತಾ ಹೋಗೋಣ. ಅಯ್ಯಪ್ಪ ಶ್ಲೋಕವಾದ ಶ್ರೀ ಧರ್ಮಶಾಸ್ತ್ರ ಪಂಚರತ್ನಮನ್ನ ಜ್ಞಾಪಕ ಮಾಡಿಕೊಂಡೇ ಹೋಗೋಣ. ಇನ್ನು 3 ಕಿಲೋಮೀಟರ್ ಇದೆ ಸನ್ನಿಧಾನಕ್ಕೆ. ಓಂ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ವಿಪ್ರಪೂಜ್ಯಂ ವಿಶ್ವವಂದ್ಯಂ ವಿಷ್ಣು ಶಂಭೋ ಪ್ರಿಯಂ ಸುತಂ ಕ್ಷಿಪ್ರ ಪ್ರಸಾದ ನಿರತಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತ ಮಾತಂಗ ಗಮನಂ ಕಾರುಣ್ಯಾಮೃತಪೂರಿತಂ ಸರ್ವವಿಘ್ನಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ, ಡೋಲಿ ಬಂತು ನೋಡಿ. ಬೆಟ್ಟ ಹತ್ತಲು ಸಾಧ್ಯವಾಗದ ಅಯ್ಯಪ್ಪ ಭಕ್ತನನ್ನು ಕೂರಿಸಿಕೊಂಡು 4 ಜನ ಸೇರಿ ಹೇಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹಾಗೆಯೇ ಹತ್ತಲು ಕಷ್ಟವಾಗುತ್ತದೆ, ಇದರಲ್ಲಿ ತೂಕ ಹೊತ್ತುಕೊಂಡು ಹೇಗೆ ನಡೆಯುತ್ತಿದ್ದಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಭಕ್ತರು ವರ್ಷಕ್ಕೊಮ್ಮೆ ಮಾಲೆಯನ್ನು ಧರಿಸಿ ಕಠಿಣವಾದ ವ್ರತವನ್ನು ಮಾಡಿ ಇಲ್ಲಿ ಶಬರಿಮಲೆಗೆ ಬರುತ್ತಾರೆ. ಸನ್ನಿಧಾನದಲ್ಲಿ ದೇವರ ದರ್ಶನವನ್ನು ಮಾಡಲು ಇಲ್ಲಿ ಬಂದು ಬೆಟ್ಟ ಹತ್ತಿ ಪೂರ್ತಿ ಬಾಡಿಯನ್ನು ಸರ್ವಿಸ್ ಮಾಡಿಸಿಕೊಂಡು ಹೋಗುತ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಅಂಗಡಿ ಮುಂಗಟ್ಟುಗಳಿದೆ, ಕುಡಿಯಲು ಅಲ್ಲಲ್ಲಿ ನೀರಿದೆ, ವ್ಯವಸ್ಥೆಗಳು ಬಹಳ ಚೆನ್ನಾಗಿದೆ. ನಾವು ಮಾತನಾಡುತ್ತಾ ನೀಲಿಮಲೆ ಟಾಪ್ಗೆ ಬಂದಿದ್ದೇವೆ. ಈಗ ಸಮಯ 11:50, ಅಂದರೆ 20 ನಿಮಿಷ ಕ್ರಮಿಸಿದ್ದೇವೆ ಅಷ್ಟೇ. ಫ್ರೀ ಮೆಡಿಕೇಟೆಡ್ ಡ್ರಿಂಕಿಂಗ್ ವಾಟರ್, ಅಂದರೆ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇಲ್ಲಿ ಕುಡಿಯಲು ನೀರನ್ನು ಕೊಡುತ್ತಾರೆ. ಈ ರೀತಿಯ ಕೌಂಟರ್ಗಳು ಅಲ್ಲಲ್ಲಿ ಕಾಣಸಿಗುತ್ತದೆ. ಈ ನೀರು ಕುಡಿಯುವುದರಿಂದ ನಮಗೆ ಕೋಲ್ಡ್ ಆಗುವುದಿಲ್ಲ, ಶೀತ, ನೆಗಡಿ, ಕೆಮ್ಮು ಇದು ತಡೆಯುತ್ತದೆ. ಬನ್ನಿ ಮುಂದೆ ಹೋಗೋಣ. ದೇವಸ್ಥಾನದ ಬೋರ್ಡ್ನವರು ಶುದ್ಧತೆಯನ್ನು ಕಾಪಾಡಲು ಅಲ್ಲಲ್ಲಿ ಟಾಯ್ಲೆಟ್ಗಳನ್ನು ಮಾಡಿದ್ದಾರೆ. ನೋಡಿ ಎಷ್ಟು ಸ್ಪೇಸ್ ಇದೆ, ಆರಾಮಾಗಿ ಬರುತ್ತಿದ್ದಾರೆ ಭಕ್ತಾದಿಗಳು. ನೋಡಿ, ಇಲ್ಲಿ ಕಪ್ಪ, ಕಂಜಿ, ಚಾಯ್, ಕಾಫಿ, ಚಪಾತಿ, ಪರೋಟ ಮುಂತಾದವು ಇಲ್ಲಿ ತಿನ್ನಲು ಸಿಗುತ್ತದೆ. ಬೆಟ್ಟ ಹತ್ತುತ್ತಿರುವ ಭಕ್ತಾದಿಗಳು ದಣಿವಾರಿಸಿಕೊಳ್ಳಲು ಅಲ್ಲಲ್ಲಿ ಏನಾದರೂ ಸೇವನೆ ಮಾಡಿ ಹೋಗಬಹುದು. ಇಲ್ಲಿಂದ 2.6 ಕಿಲೋಮೀಟರ್ ಇದೆ ಸನ್ನಿಧಾನಕ್ಕೆ. ಸ್ನೇಹಿತರೆ, ಬೆಟ್ಟ ಹತ್ತಲು ವಾತಾವರಣ ಪ್ರಶಸ್ತವಾಗಿದೆ ನೋಡಿ, ಆದ್ದರಿಂದಲೇ ಭಕ್ತಾದಿಗಳು ಆರಾಮಾಗಿ ಹತ್ತುತ್ತಿದ್ದಾರೆ. ಇಲ್ಲಿ ಹತ್ತುವಾಗ ಯಾರಿಗಾದರೂ ಸಮಸ್ಯೆ ಆದರೆ, ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಥವಾ ಅಸ್ತಮಾ ಇರುವವರು, ಉಸಿರಾಟಕ್ಕೆ ತೊಂದರೆ ಆಗುವಂತವರು ಇಲ್ಲಿ ಎಮರ್ಜೆನ್ಸಿ ಮೆಡಿಕಲ್ ಸೆಂಟರ್ ಇದೆ, ಇಲ್ಲಿ ಹೋಗಿ ಸೇವೆಯನ್ನು ಸ್ವೀಕರಿಸಬಹುದು.
ಅಲ್ಲಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಭಕ್ತಾದಿಗಳು ಎಷ್ಟು ಆರಾಮವಾಗಿ ಚಲಿಸುತ್ತಿದ್ದಾರೆ. ಡೋಲಿಯವರು ನಮ್ಮ ಜೊತೆಯಲ್ಲೇ ಬರುತ್ತಿದ್ದಾರೆ. ಅಬ್ಬಾ, ಎಷ್ಟು ಕಷ್ಟ. ಸ್ಟ್ರೆಚರ್ ಸರ್ವಿಸ್ ಮತ್ತೆ ಮೆಡಿಕೇಟೆಡ್ ವಾಟರ್ ಸರ್ವಿಸ್ ಇಲ್ಲಿ ಸಿಗುತ್ತದೆ. ಈಗ ನಾವು ಅಪ್ಪಾಚಿ ಮೇಡು ಹತ್ತುತ್ತಿದ್ದೇವೆ. ಇದು ತುಂಬಾ ಟಫ್ ಆಗಿರುತ್ತದೆ. ನೋಡಿ, ಇಲ್ಲಿಂದ 2.4 ಕಿಲೋಮೀಟರ್ ಇದೆ ಸನ್ನಿಧಾನಕ್ಕೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ನೋಡಿ, ಬಿಸಿ ನೀರಿನ ವ್ಯವಸ್ಥೆ ಇದೆ. ಅವಶ್ಯಕತೆ ಆದವರು ತೆಗೆದುಕೊಳ್ಳಬಹುದು. ಇಲ್ಲಿ ಬಾಳೆಹಣ್ಣುಗಳು ನೋಡಿ, ಎಷ್ಟು ತರದ ಬಾಳೆಹಣ್ಣುಗಳಿದೆ. ಕತ್ತೆ ಬಾಳೆ, ಕಲ್ಲಂಗಡಿ. ಈಗ ನಾವು ಅಪ್ಪಾಚಿ ಮೇಡು ಹತ್ತಿದ್ದೇವೆ. ಇಲ್ಲಿ ಉಂಡೆ ವಳಿಪಾಡು ನಡೆಯುತ್ತದೆ. ಅಂದ್ರೆ ಅಯ್ಯಪ್ಪ ಸ್ವಾಮಿಯು ಇಲ್ಲಿ ನಡೆದು ಬರುವಾಗ ಪೂರ್ವ ದೇವತೆಗಳಿಗೆ ಆಹಾರವನ್ನು ಇತ್ತಿದ್ದರಂತೆ. ಆದ್ದರಿಂದ ಇಲ್ಲಿ ಈ ಉಂಟೆಗಳನ್ನ ಅರ್ಪಣೆ ಮಾಡಿ ಮುಂದೆ ಹೋಗುವ ಪ್ರತೀತಿ ಇದೆ. ಕೆಲವರು ಮಾಡುತ್ತಾರೆ, ಕೆಲವರು ಮಾಡುವುದಿಲ್ಲ, ಹಾಗೆ ಹೋಗುತ್ತಾರೆ. ಅದು ಅವರವರ ನಂಬಿಕೆ. ಇಲ್ಲಿ ನೋಡಿ, ಮಕ್ಕಳು ಉಂಡೆ ತೆಗೆದು ಅರ್ಪಣೆ ಮಾಡುತ್ತಿದ್ದಾರೆ. ಉಂಡೆ ವಳಿಪಾಡು, ಅಪ್ಪಾಚಿ ಮೇಡು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವ ಕರುಣೆ ತೋರದಿರುವೆ, ಏಕೆ ಇನ್ನು ದೇವ ಕರುಣೆ ತೋರದಿರುವೆ. ಬೆಳಕಿನಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ, ಬೆಳಕಿನಡೆಗೆ ನನ್ನ ದೇವ ಬೇಗ ನಡೆಸು ಪ್ರಭುವೇ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನನಗೆ ನೀನೇ ಗತಿಯಪ್ಪ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನ್ನು ದೇವ ನೀಡಿ ರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ. ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ.
ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಇಲ್ಲಿ ಅಯ್ಯಪ್ಪ ಭಕ್ತಾದಿಗಳಿಗಾಗಿ ಬಿಸಿ ಬಿಸಿಯಾದ ಮೆಡಿಕೇಟೆಡ್ ವಾಟರ್ ಅನ್ನು ಕೊಡುತ್ತಾರೆ, ಜೊತೆಗೆ ಬಿಸ್ಕೆಟ್ಗಳನ್ನು ಕೊಡುತ್ತಿದ್ದಾರೆ. ಹತ್ತುವಂತವರು ದಣಿವಾರಿಸಿಕೊಳ್ಳಲು ನೀರು ಕುಡಿದು ಬಿಸ್ಕೆಟ್ ತೆಗೆದು ತಿನ್ನುತ್ತಾ ಹೊರಟಿದ್ದಾರೆ. ವಾತಾವರಣ ಮತ್ತೆ ಹೇಳುತ್ತಿದ್ದೇವೆ, ಬಹಳ ಚೆನ್ನಾಗಿದೆ. ನಾವು ನಡೆಯುತ್ತಾ ನಡೆಯುತ್ತಾ ಈಗ ಶರಂಗುತ್ತಿ ಹತ್ತಿರ ಬಂದಿದ್ದೇವೆ. ಇಲ್ಲಿ ಬರುವಂತ ಮೊದಲನೇ ಸಾರಿ ಬರುವಂತ ಕನ್ನಿ ಭಕ್ತರು, ಕನ್ನಿ ಸ್ವಾಮಿಗಳು ಇಲ್ಲಿ ಬಾಣವನ್ನು ತೆಗೆದುಕೊಂಡು ಇಲ್ಲಿ ಚುಚ್ಚಿ ಹೋಗಬೇಕು. ಇಲ್ಲಿ 3 ತರದ ವ್ಯವಸ್ಥೆಗಳಿದೆ ನೋಡಿ. ಇಲ್ಲಿ ಮಕ್ಕಳಾಗದವರು ತೊಟ್ಟಿಲನ್ನು ತೆಗೆದು ಕಟ್ಟಿ ಹೋಗುತ್ತಾರೆ. ಬಾಣ ಇದೆ. ಈ ಶರಂಗುತ್ತಿಯಲ್ಲಿ ಬಾಣವನ್ನು ಏಕೆ ಚುಚ್ಚುತ್ತಾರೆಂದರೆ, ಮಂಜು ಮಾತೆಯು ಅಯ್ಯಪ್ಪ ಸ್ವಾಮಿಗೆ ಮದುವೆಯಾಗಲು ಕೇಳಿದಾಗ ಯಾವ ವರ್ಷ ಕನ್ನಿಸ್ವಾಮಿ ಬರುವುದಿಲ್ಲವೋ ಆಗ ನಾನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟಿದ್ದರಂತೆ. ಆಗ ಅವರು ಪ್ರತಿ ವರ್ಷ ಬಂದು ನೋಡಿ ಇಲ್ಲಿ ಕನ್ನಿಸ್ವಾಮಿಗಳು ಬಾಣ ಚುಚ್ಚಿರುವುದನ್ನು ನೋಡಿ ನಿರಾಶೆಯಿಂದ ಹೋಗುತ್ತಾರೆ ಎಂದ ಪ್ರತೀತಿ ಇದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ ಒಂದು ಪ್ರದಕ್ಷಿಣೆ ಹಾಕಿ ಬರೋಣ. ಹಾಗೆ ನೋಡಿ ಭಕ್ತಾದಿಗಳು ಬಾಣಗಳನ್ನು ಹೇಗೆ ಚುಚ್ಚುತ್ತಿದ್ದಾರೆ. ಬಾಣವನ್ನು ಚುಚ್ಚಿ ತೆಂಗಿನಕಾಯಿಯನ್ನು ಒಡೆದು ಹೋಗುತ್ತಾರೆ ಶರಂಗುತ್ತಿಯಲ್ಲಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ತುಂಬೋಗಿದೆ. ಶರಂಗುತ್ತಿಯನ್ನು ಚುಚ್ಚಿ ಚುಚ್ಚಿ ತುಂಬಿಸಿ ಬಿಟ್ಟಿದ್ದಾರೆ ಭಕ್ತಾದಿಗಳು. ಇಲ್ಲಿ ನಾವು ಇಷ್ಟು ಆರಾಮವಾಗಿ ನಡೆದು ಹೋಗುತ್ತಿದ್ದೇವೆ ಎಂದರೆ ಅದಕ್ಕೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವೇ ಕಾರಣ. ಯಾಕೆಂದರೆ ಇಲ್ಲಿ ಪಂಪಾ ನದಿಯಿಂದ ಜನಸಂದಣಿ ಇದ್ದರೆ ಹಗ್ಗ ಕಟ್ಟಿ ಬಿಡುತ್ತಾರೆ. ಅಲ್ಲಲ್ಲಿ ಹಗ್ಗ ನಿಲ್ಲಿಸಿ ನಿಲ್ಲಿಸಿ ಕಳಿಸುತ್ತಾರೆ, ಉಸಿರು ಕಟ್ಟು ಹೋಗುತ್ತದೆ. ಆದರೆ ಇಲ್ಲಿ ಇಷ್ಟು ಉಚಿತವಾಗಿ ಎಷ್ಟು ಸ್ಥಳಾವಕಾಶ ಇದೆ ಅಂದ್ರೆ ನಡೆಯಲು ಬಹಳ ಸೊಗಸಾಗಿದೆ ನೋಡಿ. ಈಗ ನೋಡಿ, ಈಗ ಶೆಡ್ ಒಳಗಡೆ ಹೋಗ್ಬೋದು, ಹೊರಗಡೆಯೂ ಹೋಗ್ಬೋದು. ಒಳಗಡೆ ಹೋಗೋದರಿಂದ ಮಳೆ ಬಂದಾಗ ಬಿಸಿಲಿಗೆ ಎಲ್ಲ ಇಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಇದೆ. ಜನಸಂದಣಿ ಜಾಸ್ತಿ ಆದಾಗ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದೆ ಹೋಗುತ್ತಾರೆ. ಸ್ವಾಮಿಯ ಅನುಗ್ರಹದಿಂದ ಎಲ್ಲೂ ತಡೆಯೇ ಇಲ್ಲ, ಸರಾಗವಾಗಿ ಮುಂದೆ ಬರುತ್ತಿದ್ದೇವೆ ನೋಡಿ. 11:30ಕ್ಕೆ ಬಿಟ್ಟಿದ್ದು ಈಗ 12:17 ಆಗಿದೆ. ಹತ್ತಿರ 45 ನಿಮಿಷ ನಡೆದಿದ್ದೇವೆ, ಎಲ್ಲೂ ಸ್ಟಾಪ್ ಇಲ್ಲ. ಬನ್ನಿ ಹಾಗೆ ಹೋಗೋಣ. ಹೀಗೆ ಸನ್ನಿಧಾನದವರೆಗೂ ಹೋದ್ರೆ ಬಹಳ ಸಂತೋಷ, ಎಲ್ಲೂ ಜನಸಂದಣಿ ಇಲ್ಲದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ನಡೆಯುತ್ತಾ ನಡೆಯುತ್ತಾ ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಬ್ರಿಡ್ಜ್ನ ಬಳಿ ಬಂದಿದ್ದೇವೆ, ಸೇತುವೆ ಬಳಿ ಬಂದಿದ್ದೇವೆ. ಇಲ್ಲಿ ಬಲಗಡೆ ಹೋದಾಗ ಶೆಡ್ಡುಗಳ ಮುಖಾಂತರ ಬಿಡುತ್ತಾರೆ, ಸುತ್ತಿ ಬಳಸಿಕೊಂಡು ಬರುವುದು ಅದೇ ಇದು. ಆದರೆ ಇಲ್ಲಿ ಜನಸಂದಣಿ ಕಡಿಮೆ ಇರುವುದರಿಂದ ನೇರವಾಗಿ ಅಂದ್ರೆ ದರ್ಶನ ಮಾಡಿ ವಾಪಸ್ ಬರುತ್ತಾರಲ್ಲವೇ ಆ ದಾರಿಯಲ್ಲಿ ಬಿಡುತ್ತಾರೆ. ಅಂದರೆ ಶಾರ್ಟ್ ಕಟ್ ಅಲ್ಲಿ ಬಿಡುತ್ತಿದ್ದಾರೆ. ನಮಗೆ ಬಹಳ ಅನುಕೂಲವಾಗುತ್ತದೆ, ಬೇಗ ಹೋಗಿ ಸನ್ನಿಧಾನ ಸೇರಿಕೊಳ್ಳುತ್ತೇವೆ ನೋಡಿ. ಪೊಲೀಸ್ನವರಿಗೂ ಕೆಲಸ ಇಲ್ಲ, ನೇರ ಬಿಟ್ಟರು. ಈಗ ಸೇತುವೆ ಮುಖಾಂತರ ಬಲಬದಿಯಲ್ಲಿ ಬಿಟ್ಟರೆ ನಾವು ಬಳಸಿಕೊಂಡು ಬರಬೇಕಾಗುತ್ತದೆ ಶೆಡ್ಗಳನ್ನೆಲ್ಲ ದಾಟಿ. ಇದು ಏನೂ ಇಲ್ಲ ನೋಡಿ, ವಾಪಸ್ ಬರುತ್ತಿದ್ದಾರೆ. ಇದೇ ಕತ್ತೆ ಹಾದಿಗೆ ಕೆಳಗಡೆಯಿಂದ ಹೋಗುತ್ತಿದ್ದಾರಲ್ಲವೇ, ಅದೇ ಕತ್ತೆ ಹಾದಿ. ನಾವು ಬೆಟ್ಟ ಹತ್ತಿ ಬರುತ್ತಿದ್ದೇವೆ, ಅವರು ಇಳಿದು ಹೋಗುತ್ತಾರೆ. ಕತ್ತೆ ಹಾದಿಯಲ್ಲಿ ಮೆಟ್ಟಿಲಿರುವುದಿಲ್ಲ, ಟ್ರಾಕ್ಟರ್ಗಳ ಬಳಕೆ ಹೆಚ್ಚಿರುತ್ತದೆ ಅಲ್ಲಿ. ಹಿಂದಿನ ವರ್ಷ ಕತ್ತೆ ಹಾದಿಯದೇ ವಿಡಿಯೋವನ್ನು ಹಾಕಿದ್ದೇವೆ ನೋಡಿ, ಯಾರಾದ್ರೂ ನೋಡುತ್ತಿದ್ದಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅಂತೂ ಇಂತೂ ಸುಲಭವಾದ ಮಾರ್ಗದಲ್ಲೇ ಕ್ರಮಿಸುತ್ತಿದ್ದೇವೆ ನೋಡಿ. ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿ ಬರುತ್ತಿದ್ದಾರೆ, ಅದೇ ಹಾದಿಯಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಶಾರ್ಟ್ ಕಟ್ ನಲ್ಲಿ ಬೇಗ ಹೋಗಿ ಸನ್ನಿಧಾನ ತಲುಪುತ್ತೇವೆ.
ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕುಡಿಯುವ ನೀರು ಮೆಡಿಕೇಟೆಡ್ ವಾಟರ್ ಇದೆ. ಮತ್ತೆ ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಕಪ್ಪು ಮಂಗಗಳು ಕಾಣಬರುತ್ತದೆ ನೋಡಿ. ಬಾಲ ಉದ್ದವಾಗಿದೆ, ತಲೆ ಬೆಳ್ಳಗಿದೆ, ಮೈಯೆಲ್ಲ ಕಪ್ಪಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿದೆ ಮಂಗಗಳು. ಒಂದು 1.2 ಕಿಲೋಮೀಟರ್ ಇದೆ ಸನ್ನಿಧಾನಕ್ಕೆ. ಹತ್ತಿರ ಹೋಗುತ್ತಾ ಹೋಗುತ್ತಾ ಮನಸ್ಸು ಉಲ್ಲಾಸವಾಗುತ್ತಿದೆ. ಸ್ವಾಮಿಯನ್ನು ಕಾಣುವ ತವಕ ಏರ್ಪಡುತ್ತಿದೆ ನೋಡಿ. ಟ್ರಾಕ್ಟರ್ಗಳು ಮುಂದೆ ಭಾರ ಹಾಕಿ ಹೋಗುತ್ತಿದ್ದಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹಬ್ಬ, ಅಂತೂ ಇಂತೂ ಮೇಲೆ ಬಂದಿದ್ದೇವೆ. ಡೋಲಿ ಮೇಲೆಯಿಂದ ಕೆಳಗಡೆ ಇಳಿಯಲು ಇಲ್ಲೇ ಪ್ರಾರಂಭವಾಗುವುದು. ನಾವೀಗ ದೇವಸ್ಥಾನದ ಹಿಂಭಾಗದಲ್ಲಿದ್ದೇವೆ. 11:15 ಸ್ಟಾರ್ಟ್ ಮಾಡಿದ್ದೇವೆ ನೋಡಿ. ಈಗ 12:15, 1.25 ಗಂಟೆಯಲ್ಲಿ ಸಂಪೂರ್ಣ ಬೆಟ್ಟಗಳನ್ನು ಹತ್ತಿ ದೇವಸ್ಥಾನದ ಬಳಿ ಬಂದಿದ್ದೇವೆ ನೋಡಿ. ಮೇಲೆ ಶೆಡ್ ಕಾಣಿಸ್ತಿದೆಯಲ್ಲ, ಆ ಮಾರ್ಗವಾಗಿ ಬರಬೇಕಾಗಿತ್ತು. ಜನಸಂದಣಿ ಇದ್ದರೆ ಅಲ್ಲೇ ಬಿಡುತ್ತಿದ್ದರು. ಈಗ ಜನ ಕಡಿಮೆ ಇರುವುದರಿಂದ ವಾಪಸ್ ಹೋಗುವ ದಾರಿಯಲ್ಲೇ ಬಿಟ್ಟಿದ್ದಾರೆ ನೋಡಿ. ಇದು ಹೋಗಿ ಆ ರಸ್ತೆಗೆ ಸೇರಿಕೊಳ್ಳುತ್ತದೆ. ಹಸಿದವರಿಗೆ ಹೋಟೆಲ್ ಸರ್ವಣ ಭವನ ಇದೆ ನೋಡಿ. ಬಾಳೆಹಣ್ಣುಗಳು, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಪಚ್ಚಬಾಳೆ, ಕತ್ತೆ ಬಾಳೆ, ಎಲ್ಲಾ ಬಾಳೆ ಇದೆ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ನೇಹಿತರೆ, ಶಬರಿಮಲೆ ದರ್ಶನಕ್ಕೆ ಬರಬೇಕಾದ್ರೆ ಇದೇ ಕೊನೆಯ ಶೆಡ್, ಅತಿ ದೊಡ್ಡ ಶೆಡ್ ಕೂಡ ಹೌದು ಇದು. ಈ ಸಾಲುಗಳು ನೋಡಿ, ಸುಮಾರು 10-15 ಸಾಲುಗಳಿದೆ. ಉದ್ದ ಕನಿಷ್ಠ 1/4 ಕಿಲೋಮೀಟರ್ ವರೆಗೂ ಇದೆ. ಆದ್ರೆ ಈ ಶೆಡ್ ನಲ್ಲಿ ಪಾಸ್ ಆಗಿ ಹೋಗಬೇಕಾದ್ರೆ ಕನಿಷ್ಠ 2 ಗಂಟೆ 3 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಆದ್ರೆ ಜನ ಸಂದಣಿ ಇಲ್ಲದೆ ಇರುವುದ ಕಾರಣ ನೋಡಿ, ನೇರವಾಗಿ ಒಂದೇ ರಸ್ತೆಯಲ್ಲಿ ಬಿಡುತ್ತಿದ್ದಾರೆ. ಹಾಗಾಗಿ ನಾವು ಅತಿ ಶೀಘ್ರದಲ್ಲೇ ದರ್ಶನಕ್ಕೆ ಹೋಗುತ್ತಿದ್ದೇವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಸ್ನೇಹಿತರೆ, ತುಪ್ಪದಕಾಯಿ ಹೋಮ ನಡೆಯುತ್ತಿದೆ. ನಾವೀಗ 18 ಮೆಟ್ಟಿಲಿನ ಮುಂಭಾಗದಲ್ಲಿದ್ದೇವೆ. ಈ ಕ್ಷಣಕ್ಕಾಗಿ ಎಷ್ಟು ಪರಿತಪಿಸಿದ್ದೇವೆ, ಎಷ್ಟು ಕಷ್ಟಪಟ್ಟಿದ್ದೇವೆ. ಆ ಮಧುರವಾದ ಕ್ಷಣಗಳಿದು. ಕ್ಷಣಗಣನೆಯಾಗುತ್ತಿದೆ ದೇವರ ದರ್ಶನಕ್ಕೆ. ಆದರೆ ಅದೃಷ್ಟ ಇಲ್ಲ. ಈಗ 1 ಗಂಟೆ 3 ನಿಮಿಷ ಆಗಿದೆ. ಈಗ ದೇವಸ್ಥಾನ ಈಗಷ್ಟೇ ಮುಚ್ಚಿದ್ದಾರೆ. ಸ್ನೇಹಿತರೆ, ಈಗ ಭಕ್ತಾದಿಗಳಿಗೆ 18 ಮೆಟ್ಟಿಲು ಹತ್ತಿಸುತ್ತಿದ್ದಾರೆ. ಭಗವಂತನನ್ನು ಕಾಣುವ ತವಕದಿಂದ ನಾವು 18 ಮೆಟ್ಟಿಲು ಹತ್ತಲು ಪ್ರಾರಂಭ ಮಾಡುತ್ತಿದ್ದೇವೆ. ನೀವು ಸಹ ಈ 18 ಮೆಟ್ಟಿಲಿನ ಅನುಭವವನ್ನು ಆಹ್ಲಾದಿಸಿ. ಓಂ ಸ್ವಾಮಿಯೇ
ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಭೂಲೋಕದಿಂದ ಸ್ವರ್ಗಲೋಕದ ಬಾಗಿಲಿಗೆ ಬಂದಂತಾಯಿತು. ಆಹಾ, ನೋಡಿ ಸ್ವರ್ಗಲೋಕದ ವೈಭವ ಹೇಗಿದೆ. ಎಲ್ಲರ ಮನಸ್ಸಿನಲ್ಲೂ ಆನಂದ, ಸಂತೋಷ. ಆದರೆ ದೇವರನ್ನು ಕಾಣಲು ಅವಕಾಶವಿಲ್ಲದಾಯಿತು. ದ್ವಾರ ಬಾಗಿಲು ಮುಚ್ಚಿದೆ. 18 ಮೆಟ್ಟಿಲನ್ನು ಹತ್ತಿಸಿ ಹಾಗೆ ಹೊರಗಡೆ ಕಳಿಸುತ್ತಿದ್ದಾರೆ. ತದನಂತರ ಬಂದು ದರ್ಶನ ಮಾಡುವ ಅವಕಾಶವನ್ನು ಕೊಡುತ್ತಾರೆ. ಇದೇ ನೋಡಿ ಸನ್ನಿಧಾನ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬಂಗಾರದ ಗುಡಿ. ನಾವೀಗ ಶಬರಿಮಲೆ ಸನ್ನಿಧಾನದ ಆವರಣದ ಒಳಗಿದ್ದೇವೆ. ಮನಸ್ಸಿನಲ್ಲಿ ಏನೋ ಸಂತೋಷ. ಜನ ಕಡಿಮೆ ಇದ್ದಾರೆ. ದರ್ಶನಕ್ಕೆ ಬೇಗ ಬಂದಿದ್ದೇವೆ, ಆದರೂ ದರ್ಶನದ ಭಾಗ್ಯವಾಗಲಿಲ್ಲ. ಈಗ ಕೆಲವರು ಇರ್ಮುಡಿಯ ಶಾಸ್ತ್ರ ಮುಗಿಸುತ್ತಾರೆ. ನಾವು ಮಾತ್ರ ಇರ್ಮುಡಿಯನ್ನು ತಲೆಯಲ್ಲಿ ಹೊತ್ತು ದೇವರ ದರ್ಶನ ಮಾಡುವವರೆಗೂ ಇರ್ಮುಡಿಯ ಶಾಸ್ತ್ರವನ್ನು ಮಾಡುವುದಿಲ್ಲ. ನೋಡಿ, ದೇವಸ್ಥಾನದ ಹಿಂದಿನಿಂದ ಚಿತ್ರಣ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ತುಪ್ಪದ ಕೌಂಟರ್ ಟ್ಯಾಂಕ್ ಇದೆ. ಇಲ್ಲಿ ಇರ್ಮುಡಿಯ ಕಾಯಿಯನ್ನು ಒಡೆದು ತುಪ್ಪವನ್ನು ಇಲ್ಲಿ ಹಾಕುತ್ತಾರೆ. ಈ ತುಪ್ಪವು ದೇವರ ಅಭಿಷೇಕಕ್ಕೆ ಬೆಳಗ್ಗೆ ತೆಗೆದುಕೊಳ್ಳುತ್ತಾರೆ. ಇದನ್ನು ಮತ್ತೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಇದೆ, ಅದನ್ನು ಮತ್ತೆ ತೋರಿಸುತ್ತೇವೆ. ಇದನ್ನು ನೋಡಿಕೊಳ್ಳಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ದೇವಸ್ಥಾನದ ಹಿಂಭಾಗದಿಂದ ದೇವರ ದರ್ಶನವಾಗುತ್ತಿಲ್ಲ ಅಷ್ಟೇ, ಆದರೆ ದೇವಸ್ಥಾನವನ್ನು ನೋಡಬಹುದು. ಈ ಮಾರ್ಗದಲ್ಲೇ ನೇರ ಹೋದರೆ ಮಂಜುಮಾತಾ ಮಂದಿರ ದೊರೆಯುತ್ತದೆ. ಭಕ್ತಾದಿಗಳು ಇರ್ಮುಡಿಯನ್ನು ಬಿಚ್ಚಿದವರು ತೆಂಗಿನಕಾಯಿಯನ್ನು ಇಲ್ಲಿ ದೇವರಿಗೆ ಅರ್ಪಿಸುತ್ತಿದ್ದಾರೆ. ತೆಂಗಿನಕಾಯಿಯಲ್ಲಿರುವ ತುಪ್ಪವನ್ನು, ತೆಂಗಿನಕಾಯಿಯನ್ನು ಹೋಮಕುಂಡಕ್ಕೆ ತೆಗೆದುಕೊಂಡು ಹೋಗಿ ಹಾಕುತ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಇಲ್ಲಿ ಕೆಳಗಿನ ಮಾರ್ಗವಾಗಿ ಹೋದರೆ ಹೊರಗಡೆ ಹೋಗಬಹುದು. ದೇವಸ್ಥಾನದ ಮುಂದೆ ಹೋಗುತ್ತದೆ ಇದು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ಕಾಣಿಕೆಗಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಹಾಕದೆ ಮರೆತು ಬಂದವರು ಇಲ್ಲಿ ಹೊರಗಡೆ ಕಾಣಿಕೆಗಳನ್ನು ಉಂಡಿಗೆ ಹಾಕುತ್ತಾರೆ. ಇಲ್ಲೆಲ್ಲ ಅವರವರ ಗುರುಸ್ವಾಮಿಗಳು ತಮ್ಮ ಮಾರ್ಗದರ್ಶನದಲ್ಲಿ ಬಂದ ಭಕ್ತಾದಿಗಳಿಗೆ ಇರುಮುಡಿಯ ಶಾಸ್ತ್ರವನ್ನು ಮಾಡುತ್ತಿದ್ದಾರೆ. ಸುಮಾರು 1 ಗಂಟೆಯಿಂದ 3 ಗಂಟೆಯವರೆಗೂ ಬರುವ ಭಕ್ತಾದಿಗಳನ್ನು 18 ಮೆಟ್ಟಲು ಹತ್ತಿಸಿ ಕಳಿಸಿಬಿಡುತ್ತಾರೆ. ಜನಸಂದಣಿ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅಷ್ಟೇ. ಇಲ್ಲಿ ಭಕ್ತರು ಕೆಲವರು ದರ್ಶನ ಆಗುವವರೆಗೂ ಇರ್ಮುಡಿಯನ್ನು ಹಾಗೆ ಇಟ್ಟುಕೊಂಡಿರುತ್ತಾರೆ. ಕೆಲವು ಭಕ್ತರು ಇರ್ಮುಡಿ ಶಾಸ್ತ್ರವನ್ನು ಮಾಡಿಬಿಡುತ್ತಾರೆ. ನಂತರ ಸಿವಿಲ್ ಲೈನ್ ನಲ್ಲಿ ಹೋಗಿ ದರ್ಶನ ಮಾಡಬಹುದು. ಅಲ್ಲಿ ಕಾಣುತ್ತಿರುವುದೇ ಭಸ್ಮಾಕುಳಂ. ಅಲ್ಲಿ ಸ್ನಾನ ಮಾಡಬಹುದು. ದೇವಸ್ಥಾನದ ಹಿಂಭಾಗ ಇದೆ ಅದು. ಭಕ್ತಾದಿಗಳು ಮಂಜುಮಾತಾ ಮಂದಿರದ ಕಡೆ ಹೋಗುತ್ತಿದ್ದಾರೆ. ನಾವು ಇರುಮುಡಿಯಲ್ಲಿ ತಂದಂತಹ ಪೂಜಾ ಸಾಮಗ್ರಿಗಳನ್ನ ನೋಡಿ ಈ ಉಂಡಿಗಳಲ್ಲಿ ಹಾಕಬಹುದು. ಈ ರೀತಿಯ ಉಂಡಿಗಳು ಸುಮಾರು ಕಡೆ ಇದೆ, ಎಲ್ಲಿ ಬೇಕಾದರೂ ಹಾಕಬಹುದು. ನೋಡಿ, ಇಲ್ಲೊಂದು ಭಕ್ತರು ಹಣವನ್ನು ಹಾಕುತ್ತಿದ್ದಾರೆ ಉಂಡಿಗೆ. ಕೆಲವು ಕಡೆ ಅಕ್ಕಿಯನ್ನು ಹಾಕುತ್ತಾರೆ ಅನ್ನದಾನಕ್ಕಾಗಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸಾಲಾಗಿ ಉಂಡಿಗಳೇ ಇದೆ ನೋಡಿ. ಇದು ಹೋಮಕುಂಡ. ಕೆಲವರು ಅಗ್ನಿಕುಂಡ ಎಂದು ಹೇಳುತ್ತಾರೆ, ಆದರೆ ನಾವು ಹೋಮಕುಂಡ ಅಂತಾನೆ ಹೇಳುತ್ತೇವೆ. ಏಕೆಂದರೆ ಭಕ್ತಾದಿಗಳು ತುಪ್ಪವನ್ನು ಅಯ್ಯಪ್ಪನ ಪ್ರಾರ್ಥನೆ ಮಾಡಿ ಹಾಕುತ್ತಾರೆ ಅದಕ್ಕೆ. ಆದ್ದರಿಂದ ಅದು ಹೋಮಕುಂಡ ಎಂದು ನಾವು ಹೇಳುತ್ತೇವೆ. 18 ಮೆಟ್ಟಿಲಿನ ಮುಂಭಾಗದಲ್ಲೇ ಇದೆ ನೋಡಿ. ಈ ಪಕ್ಕದಲ್ಲಿರುವುದೆಲ್ಲ ಪ್ರಸಾದದ ಕೌಂಟರ್ಗಳು ನೋಡಿ. ಇದು ಸಿವಿಲ್ ದರ್ಶನಕ್ಕೆ ಹೋಗುವ ಮಾರ್ಗ. ಓಂ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ನೇಹಿತರೆ, ನಾವೀಗ ನೋಡುತ್ತಿರುವುದು ಅನ್ನದಾನ ಮಂಟಪ ನೋಡಿ. ಅನ್ನದಾನ ಮಂಟಪದಲ್ಲೆಲ್ಲ ಮೇಲೆ ಚಿತ್ರಗಳನ್ನು ಹಾಕಿದ್ದಾರೆ. ಅಯ್ಯಪ್ಪ ಚರಿತ್ರೆಯನ್ನು ಸಾರುವ ಚಿತ್ರಕಥೆಯನ್ನು ಹಾಕಿದ್ದಾರೆ.
ಇದು ವಿರಿ. ವಿರಿ ಇಲ್ಲಿ ಮೇಲೆ ಇದೆ. ವಿರಿ ಅಂದ್ರೆ ಮಲಗುವ ಸ್ಥಳ. ಸ್ವಾಮಿ ಶರಣಮಯ್ಯಪ್ಪ. ದೊಡ್ಡದಾಗಿ ಕಟ್ಟಿದ್ದಾರೆ ಅನ್ನದಾನ ಮಂಟಪ. ಅದರ ಮೇಲೆಗಡೆ ಎಲ್ಲ ಪೂರ್ತಿ ಮಲಗುವ ತಾಣ. ಚಾಪೆಗಳನ್ನು ಕೊಡುತ್ತಾರೆ. ಒಂದು ಚಾಪೆಗೆ 50 ರೂಪಾಯಿ ಅಡ್ವಾನ್ಸ್ ತೆಗೆದುಕೊಳ್ಳುತ್ತಾರೆ. ಮತ್ತೆ ವಾಪಸ್ ಹೋಗಬೇಕಾದ್ರೆ 10 ರೂಪಾಯಿಯನ್ನು ಕೊಡುತ್ತಾರೆ. ಚಾಪೆಯನ್ನು ಹಿಂದಿರುಗಿಸಬೇಕಾಗುತ್ತದೆ. ಎಲ್ಲಿ ಸ್ಥಳವಿದ್ದರೆ ಅಲ್ಲಿ ಚಾಪೆ ಹಾಕಿಕೊಂಡು ಮಲಗಬಹುದು. ಇಲ್ಲಿಯೂ ಸಹ ಮೆಡಿಕೇಟೆಡ್ ವಾಟರ್ ಕೊಡುತ್ತಿದ್ದಾರೆ. ಪ್ರಸಾದದ ಕೌಂಟರ್ ಇದೆ ಇದರ ಮುಂದೆಗಡೆ. ನಾವು ಈಗ 1:30 ಸಮಯ, 3 ಗಂಟೆವರೆಗೂ ಏನು ಮಾಡುವುದೆಂದು ನಾವು ಒಂದು ಚಾಪೆ ತೆಗೆದುಕೊಂಡು ಬಂದು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡಿದ್ದೇವೆ. ನೋಡಿ, ಸಾಲಾಗಿ ಮಲಗಿದ್ದಾರೆ. ಬೆಟ್ಟ ಹತ್ತಿ ಸಾಕಾಗಿರುತ್ತದೆ ಅಲ್ಲ, ಆದ್ದರಿಂದ ಕೆಲವರು ಇರುಮುಡಿ ಶಾಸ್ತ್ರ ಮಾಡುತ್ತಿದ್ದಾರೆ, ಕೆಲವರು ನಿದ್ರೆ ಮಾಡುತ್ತಿದ್ದಾರೆ. ನಾವು 1 ತಾಸು ವಿಶ್ರಾಂತಿ ತೆಗೆದುಕೊಂಡು ನಂತರ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಮತ್ತೆ ಇರುಮುಡಿ ತೆಗೆದುಕೊಂಡು ದರ್ಶನಕ್ಕೆ ಹೋಗುತ್ತೇವೆ. ಹೊರಗಡೆ ಪ್ರಾಂಗಣದಲ್ಲೂ ಮಲಗಿದ್ದಾರೆ. ಇಲ್ಲಿ ಮೇಲು ಕೀಳು ಯಾವ ಭೇದ ಭಾವ ಕೂಡ ಇಲ್ಲ. ಎಲ್ಲ ಸ್ವಾಮಿಗಳೇ. ಸ್ವಾಮಿ ಶರಣಮಯ್ಯಪ್ಪ. ಇದೇ ಮಂಜುಮಾತಾ ಮಂದಿರ. ಇಲ್ಲಿ ಮಂಜುಮಾತೆಯ ದರ್ಶನ ಮಾಡಿ ನೋಡಿ, ತೆಂಗಿನಕಾಯನ್ನು ಉರುಳಿಸುತ್ತಿದ್ದಾರೆ. ನಂತರ ಇರುಮುಡಿಯಲ್ಲಿರುವಂತಹ ವಿಭೂತಿ, ಕುಂಕುಮ, ಅರಿಶಿಣ ಇವೆಲ್ಲವನ್ನು ಇಲ್ಲಿ ಸಲ್ಲಿಸುತ್ತಾರೆ. ಜ್ಯೋತಿಷ್ಯ ಕೇಳುವವರು ನೋಡಿ ಇಲ್ಲಿ ಕೇಳುತ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ಭಸ್ಮಕುಳಂ ಪಕ್ಕದಲ್ಲಿ 18ನೇ ವರ್ಷ ಯಾತ್ರೆಗೆ ಬಂದ ಅಯ್ಯಪ್ಪ ಭಕ್ತನು ತೆಂಗಿನ ಸಸಿಯನ್ನು ತಂದು ಇಲ್ಲಿ ನೆಡುವುದು ಪ್ರತೀಕ. ಶಬರಿಮಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯೂ ಇದೆ. ಇಲ್ಲಿ ಕೈಕಾಲು ನೋವು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ತೋರಿಸಿಕೊಳ್ಳಬಹುದು. ಇಲ್ಲಿ ಎಮರ್ಜೆನ್ಸಿಯೂ ಇದೆ. ಸ್ನೇಹಿತರೆ, ಈ ಬಾಕ್ಸ್ ನಲ್ಲಿರುವುದು ಅಯ್ಯಪ್ಪ ಪ್ರಸಾದ, ಅಂದ್ರೆ ಅರವಣ ಪ್ರಸಾದ. ಅತಿ ಹೆಚ್ಚಾಗಿ ವ್ಯಾಪಾರವಾಗುವುದರಿಂದ ಎಲ್ಲಾ ಕಡೆ ಸ್ಟಾಕ್ ಮಾಡಿಟ್ಟಿದ್ದಾರೆ. ಮತ್ತೆ ಇದು ಮೊದಲೇ ತೋರಿಸಿದ್ದೇವೆ, ಊಟದ ಹಾಲು ಬಹಳ ಶುಚಿಯಾಗಿದೆ, ದೊಡ್ಡದಾಗಿದೆ. ಆದ್ದರಿಂದಲೇ ಅನ್ನದಾನ ಪ್ರಭು ಎಂದು ಹೇಳುವುದು ಅಯ್ಯಪ್ಪ ಸ್ವಾಮಿಗೆ. ಹೊಟ್ಟೆ ತುಂಬಾ ಊಟ ಸಿಗುತ್ತದೆ, ಎಲ್ಲಿ ಹೋದರೂ ಊಟ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿಗೆ ಶಬರಿಮಲೆ ಯಾತ್ರೆ ಮುಗಿಯಿತು. ನೋಡಿ, ಅಯ್ಯಪ್ಪ ದೇವಸ್ಥಾನ ಅಲ್ಲಿ ಕಾಣಿಸುತ್ತಿದೆ. ನಾವು ಎತ್ತರದ ಪ್ರದೇಶದಿಂದ ನೋಡುತ್ತಿದ್ದೇವೆ. ಅಲ್ಲಿ ಕಂಬ, ದೇವರ ಗುಡಿ, ಗರ್ಭಗುಡಿ, ಪ್ರಾಂಗಣ, ಈ ಭಕ್ತಾದಿಗಳು ಹೋಗುತ್ತಿರುವುದು ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅನಾಥ ರಕ್ಷಕನೇ ಶರಣಮಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಓಂ ಸ್ವಾಮಿ. ಇಲ್ಲಿಗೆ ಬರುವಂತಹ ಪ್ರತಿ ಭಕ್ತರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಾವು ಯಾತ್ರೆಯನ್ನು ಮುಗಿಸಿ ಹೊರಡೋಣ. ಸ್ನೇಹಿತರೆ, ನಾವು ಬಂದಾಗ ಇಲ್ಲಿ ಖಾಲಿ ಇತ್ತು. ಒಂದೇ ಸಿಂಗಲ್ ಲೈನ್ ನಲ್ಲಿ ಬಂದೆವು. ಈ ದೊಡ್ಡ ಶೆಡ್ ನಲ್ಲಿ ಈಗ ನೋಡಿ ಎಷ್ಟು ಲೈನ್ ಇದೆ. ಏನೋ ಅಯ್ಯಪ್ಪನ ಅನುಗ್ರಹದಿಂದ ನಮ್ಮ ಯಾತ್ರೆ ಸುಗಮವಾಗಿ ಆಯಿತು. ನೋಡಿ, ಇದೇ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆ. ಮತ್ತೆ ಆಯುರ್ವೇದಿಕ್ ಆಸ್ಪತ್ರೆ ಇದೆ, ಇರಿ ಮುಂದೆ ತೋರಿಸುತ್ತೇವೆ. ಅದು ಸ್ವಾಮಿ ಶರಣಮಯ್ಯಪ್ಪ. ನೋಡಿ, ಇದೆ ಶೆಡ್ನ ಪ್ರಾರಂಭ. ವಿಡಿಯೋ ನೋಡಿದ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ನೆಮ್ಮದಿ ಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.
ಓಂ ಸ್ವಾಮಿಯೇ ಶರಣಮಯ್ಯಪ್ಪ.